ನಮಸ್ಕಾರ, ನಾನು ಆಶೀಶ್ ಕೆ ಪಾಟೀಲ್. ಈ ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ತಮ್ಮ ಒಂದು ಗೂಗಲ್ನಲ್ಲಿ ಏನನ್ನು ಸರ್ಚ್ ಮಾಡಬೇಕು, ಏನೇನು ಸರ್ಚ್ ಮಾಡಬಾರ್ದು, ಮತ್ತೆ ಈ ಒಂದು ಏನು ಸರ್ಚ್ ಮಾಡಿದ್ರೆ ಒಂದು ಶಿಕ್ಷೆಗೊಳಪಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದೆ. ಪೂರ್ತಿ ಸ್ಕಿಪ್ ಮಾಡದೆ ತಾವು ಪೂರ್ತಿ ವಿಡಿಯೋನ ನೋಡಿ ಬನ್ನಿ, ಡೀಟೇಲ್ ಆಗಿ ಹೇಳ್ತೇನೆ. ಇಂದು ನಾವು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಬೇಕಂದ್ರೆ ನಾವು ಫಸ್ಟ್ ಈ ಒಂದು ಹೋಗೋದು ಗೂಗಲ್ ನಲ್ಲಿ. ನಮಗೆ ತಲೆ ಓಡಿಸ್ಲಿಕ್ಕೆ ಅಷ್ಟು ಟೈಮು ಕೂಡ ಇಲ್ಲ. ಈ ಒಂದು ಏನು ಕೇಳೋದಿದ್ರು ಗೂಗಲ್ಲೇ ಫಸ್ಟ್ ನಾವು ಡಿಪೆಂಡ್ ಆಗಿದ್ದು ಗೂಗಲ್ ನಲ್ಲಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಿದೆ, ಸರ್ಚ್ ಮಾಡಿದೆ, ಏನ್ ಬೇಕದೆಲ್ಲ ಹೇಳುತ್ತೆ ಗೂಗಲ್, ಮತ್ತೆ ಕರೆಕ್ಟ್ ಆಗಿ ಹೇಳುತ್ತೆ ಅಂತ ಒಂದು ಎಲ್ಲರಿಗೂ ಕೂಡ ಭರವಸೆ. ಕರೆಕ್ಟ್, ಅದು ಕೂಡ ಕರೆಕ್ಟ್ ಹೇಳುತ್ತೆ. ಮತ್ತೆ ಈ ಒಂದು ಗೂಗಲ್ನ ದೈತ್ಯ ಸರ್ಚ್ ಎಂಜಿನ್ ಅಂದ್ರೆ ಈ ಒಂದು ದೊಡ್ಡ ಸರ್ಚ್ ಎಂಜಿನ್ ಇದು. ಒಂದು ಗೂಗಲ್ ಎಷ್ಟು ದೊಡ್ಡ ಸರ್ಚ್ ಎಂಜಿನ್ ಇದೆ ಅಂದ್ರೆ ಅದು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹೌದು, ಈ ಗೂಗಲ್ ಒಂದಿದ್ರೆ ಸಾಕು, ನಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ. ಹಾಗೆ ಯಾವುದೇ ಒಂದು ಗೊಂದಲಗಳನ್ನು ಪರಿಹಾರ ಕೂಡ ಸಿಗುತ್ತೆ. ಹಾಗೆ ಎಷ್ಟೋ ಬಾರಿ ವೈದ್ಯರ ಬಳಿ ನಾವು ನಮಗೆ ಮೈ ಹುಷಾರಿಲ್ಲ ಅಂದ್ರೂ ವೈದ್ಯರ ಬಳಿ ಹೋಗೋದಿಲ್ಲ. ಈ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನನಗೆ ಜ್ವರ ಬಂದಿದೆ ಅಂದ್ರೆ ಅದು ಯಾವ ಟ್ಯಾಬ್ಲೆಟ್ ತಗೋಬೇಕು ಹೇಳುತ್ತೆ. ನನಗೆ ಮತ್ತೆ ಫೀವರ್ ಇದೆ ಅಂದ್ರೆ ಯಾವ ಟ್ಯಾಬ್ಲೆಟ್ ತಗೋಬೇಕು ಅದು ಕೂಡ ಹೇಳುತ್ತೆ. ಇದೆಲ್ಲವನ್ನ ನಾವು ಎಲ್ಲ ಎಷ್ಟು ಡಿಪೆಂಡ್ ಆಗಿದೀವಿ ಗೂಗಲ್ ಮೇಲೆ ಅಂದ್ರೆ ಅದು ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈಗ ಅಷ್ಟೇ ಅಲ್ಲ, ಇಂದು ಒಂದು ಸಾಮಾನ್ಯ ವಿಜ್ಞಾನ ಎನ್ನುವುದು ಜನರ ತಲೆಯಲ್ಲಿ ಇಲ್ಲವೇ ಇಲ್ಲ. ಅದು ಕೇವಲ ಕೈಯಲ್ಲಿ ಇರುವ ಸ್ಮಾರ್ಟ್ಫೋನ್ ನಲ್ಲಿ ಒಂದು ಗೂಗಲ್ ಸರ್ಚ್ ಎಂಜಿನ್ ನಲ್ಲಿ ಇದೆ ಅನ್ನೋ ಜನರಲ್ ನಾಲೆಜ್ ಕೂಡ ನಮ್ಮ ತಲೆಯಲ್ಲಿ ಇದೆ ಅನ್ನೋದು ಎಲ್ಲರಿಗೂ ನೆನಪೇ ಹೋಗಿದೆ. ಏನಪ್ಪಾ ಅಂದ್ರೆ, ಒಂದು ಕೈನಲ್ಲಿ ಇರುವಂತ ವಾಚ್ ಏನಿದೆಯಲ್ಲ, ಈ ಒಂದು ಸರ್ಚ್ ಎಂಜಿನ್ ಆಗಿಬಿಟ್ಟಿದೆ. ಇದೇ ಒಂದು ಸರ್ಚ್ ಎಂಜಿನ್ ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ಕೂಡ ಜನರಲ್ ನಾಲೆಜ್ ಇದೆ. ನಾನು ಇದನ್ನ ಹೇಳ್ಬೋದು, ಇದು ನನ್ನ ತಲೆಯಲ್ಲಿ ಇದೆ ಅಂತ ಪಟ್ ಅಂತ ಮೊಬೈಲ್ ತೆಗೆಯೋದು ಸರ್ಚ್ ಮಾಡಿಬಿಡ್ತೀವಿ. ಅದಕ್ಕಾಗಿ ತಾವು ಈ ಒಂದು ಸರ್ಚ್ ಎಂಜಿನ್ ಬಗ್ಗೆ ನಮಗೆ ಏನನ್ನ ಸರ್ಚ್ ಮಾಡಬೇಕು, ಏನನ್ನ ಸರ್ಚ್ ಮಾಡಬಾರ್ದು, ಮತ್ತೆ ಈ ಒಂದು ಸರ್ಚ್ ಮಾಡಿರ್ತಕ್ಕಂಥ ಡಾಟಾ ಯಾರಿಗೆ ಹೋಗುತ್ತೆ, ಯಾರು ಹ್ಯಾಕ್ ತಗೋತಾರೆ, ಮತ್ತೆ ನೀವು ಏನ್ ಸರ್ಚ್ ಮಾಡ್ಬೇಕು ಅನ್ನೋದನ್ನ ಮೇನ್ ನಿಮ್ಗೆ ಹೇಳ್ಕೊಡ್ತೇನೆ. ಯಾಕಂದ್ರೆ ನೀವು ಮೊಬೈಲಲ್ಲಿ ಅಪ್ಪಿತಪ್ಪಿಯು ನಾನು ಈ ಕೆಳಗೆ ಹೇಳ್ತಿರ್ತಕ್ಕಂಥ ಈ ಮ್ಯಾಟರ್ಗಳನ್ನು ಸರ್ಚ್ ಮಾಡಿದ್ರೆ ತಮಗೆ ಒಂದು ಶಿಕ್ಷೆ, ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಏನಂತ ಹೇಳ್ತೀನಿ ಕೇಳಿ. ಗೂಗಲ್ ನಲ್ಲಿ ಇನ್ನು ಮುಂದೆ ಈ ವಿಷಯಗಳ ಹುಡುಕಾಟ ಬಿಟ್ಟು ಬಿಡಿ. ಗೂಗಲ್ ನಲ್ಲಿ ಎಲ್ಲಾ ವಿಷಯಗಳಿಗೆ ಒಂದಲ್ಲ ಒಂದು ಉತ್ತರ ಇದ್ದೇ ಇರುತ್ತೆ. ಆದರೆ ಗೂಗಲ್ ನಲ್ಲಿ ನಾವು ಯಾವ ವಿಚಾರವನ್ನು ಸರ್ಚ್ ಮಾಡಬೇಕು ಎನ್ನುವ ವಿಷಯದ ಬಗ್ಗೆ ನಮಗೆ ತಿಳಿದಿರಬೇಕು. ಉದಾಹರಣೆಗೆ, ಕೆಲವು ವಿಷಯಗಳನ್ನು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಜೈಲು ಶಿಕ್ಷೆ ಅನುಭವಿಸುವ ಪರಿಸ್ಥಿತಿ ಎದುರಾಗಬಹುದು ಅಥವಾ ಭಾರಿ ಪ್ರಮಾಣದ ದಂಡ ತೆರಬೇಕಾಗಬಹುದು. ಹಾಗಾಗಿ ಈ ಕೆಳಗಿನ ನಾನು ಈಗ ಹೇಳ್ತಾ ಇರ್ತಕ್ಕಂಥ ಮೂರು ವಿಷಯಗಳೇನಿದೆ ಅದು ತಾವು ಟೋಟಲಿ ತಮ್ಮ ಮೊಬೈಲಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ಚ್ ಮಾಡಿದ್ರೆ ಇದಕ್ಕೆ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಅವು ಯಾವುದಂದ್ರೆ, ಮೊದಲನೇದಾಗಿ ದೇಶದ್ರೋಹದ ಹುಡುಕಾಟ. ದೇಶದ್ರೋಹದ ಯಾವುದಂದ್ರೆ, ಮೊದಲನೇದಾಗಿ ಫಸ್ಟ್ ದೇಶದ್ರೋಹದ ವಿಷಯದ ಬಗ್ಗೆ ತಾವು ಈ ಸರ್ಚ್ ಎಂಜಿನ್ ನಲ್ಲಿ ಯಾವತ್ತೂ ಕೂಡ ಸರ್ಚ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಈ ಸ್ಫೋಟಕ ಮತ್ತೆ ಈ ದೇಶದ್ರೋಹದ ಬಗ್ಗೆ ಏನಾದ್ರೂ ಸಂಚು, ಇದ್ರ ಬಗ್ಗೆ ಹೇಗೆ ಸ್ಫೋಟಕವನ್ನು ಹೇಗೆ ಮಾಡ್ತಾರೆ, ಇವೆಲ್ಲ ಸರ್ಚ್ ಗಳನ್ನ ತಾವು ಈ ಸರ್ಚ್ ಎಂಜಿನ್ ನಲ್ಲಿ ಸರ್ಚ್ ಮಾಡಕ್ ಹೋಗಬೇಡಿ. ಅಪ್ಪಿತಪ್ಪಿ ತಾವು ಸರ್ಚ್ ಮಾಡಿದ್ರೆ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಇದು ಮೊದಲನೇದಾಗಿ. ಮತ್ತೆ ಎರಡನೇದಾಗಿ ಈ ಮಕ್ಕಳ ಅಶ್ಲೀಲ ವಿಡಿಯೋಗಳು, ಅಶ್ಲೀಲ ಫೋಟೋಗಳು ಇವೆಂದು ಸರ್ಚ್ ಮಾಡಕ್ ಹೋಗಬೇಡಿ. ಚಿಕ್ಕ ಮಕ್ಕಳ ಅಶ್ಲೀಲ ಫೋಟೋಗಳು, ಅಶ್ಲೀಲ ವಿಡಿಯೋಗಳು ಎಂದು ಸರ್ಚ್ ಮಾಡಕ್ ಹೋಗಬೇಡಿ. ಈ ಸರ್ಚ್ ಮಾಡಿದ್ರೆ ಈ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಮೂರನೇದು ಪ್ರಮುಖವಾದ ಈ ಸಿನಿಮಾವನ್ನು ಬಹಳ ದೊಡ್ಡ ತಂಡ
ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಸಾಕಷ್ಟು ಬಂಡವಾಳ ಹಾಕಿ ಅವರ ಒಂದು ಪಿಕ್ಚರ್ ಅನ್ನು ಮಾಡಿರ್ತಾರೆ, ಒಂದು ಸಿನಿಮಾವನ್ನು ಮಾಡಿರ್ತಾರೆ. ಆದ್ರೆ ನೀವು ಈ ಒಂದು ಪೈರಸಿ ಕೂಡ ಒಂದು ತಡೆಗಟ್ಟಕ್ಕೋಸ್ಕರ ಈ ಒಂದು ಗೂಗಲ್ ನಲ್ಲಿ ತಾವು ಈ ಒಂದು ಪೈರಸಿ ಬಗ್ಗೆ ಸರ್ಚ್ ಮಾಡಿ ಗೂಗಲ್ ಪೈರಸಿ ಮಾಡಿದವರು ಕೂಡ ಈ ಒಂದು ಜೈಲು ಶಿಕ್ಷೆಗೆ ಒಳಪಡಿಸಲಾಗುತ್ತಿದೆ. ಅದಕ್ಕೋಸ್ಕರ ಅದನ್ನು ಕೂಡ ಸರ್ಚ್ ಮಾಡಬೇಡಿ. ಇದನ್ನು ಸರ್ಚ್ ಮಾಡಿದ್ರೆ ತಾವು ಈ 3 ವಿಷಯಗಳನ್ನು ಅಪ್ಪಿತಪ್ಪಿ ತಮ್ಮ ಗೂಗಲ್ ನಲ್ಲಿ ಸರ್ಚ್ ಮಾಡ್ಲಕ್ ಹೋಗಬೇಡಿ. ಈ ಸರ್ಚ್ ನಲ್ಲಿ ನೀವು ನಾವು ನಮ್ಮ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ಅವ್ರಿಗೆ ಹೆಂಗ್ ಗೊತ್ತಾಗತ್ರಿ ಅಂತ ತಾವು ಕೇಳ್ಬೋದು. ಇದು ಒಂದು ಸರ್ವರ್ ಇದ್ದ ಹಾಗೆ. ಗೂಗಲ್ ಸರ್ಚ್ ಇಂಜಿನ್ ಏನಿದೆ ಒಂದು ಸರ್ವರ್ ಇದ್ದ ಹಾಗೆ. ಇದರ ಡೇಟಾ ಒಂದು ಕ್ರೈಮ್ ಡಿಪಾರ್ಟ್ಮೆಂಟ್, ಒಂದು ಪೊಲೀಸ್, ಒಂದು CNR ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಇದರ ಡೇಟಾವನ್ನು ತಾವು ಯಾವಾಗೂ ಕೂಡ ತಮ್ಮ ಡೇಟಾ ಅವ್ರ ಹತ್ರ ಹೋಗ್ತಾ ಇರುತ್ತೆ. ತಾವು ಏನ್ ಸರ್ಚ್ ಮಾಡ್ತಾ ಇರ್ತೀರ ಅವ್ರ ಡೇಟಾವನ್ನು ಯಾವಾಗೂ ಕೂಡ ತೆಗಿಬಹುದು ಸರ್ಚ್ ಇಂಜಿನ್ ಇಂದ. ಅದಕ್ಕಾಗಿ ಈ 3 ವಿಷಯಗಳನ್ನು ಯಾವತ್ತೂ ಸರ್ಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಗೂಗಲ್ ನ ಸರ್ಚ್ ಎಂಜಿನ್ ಬಗ್ಗೆ ತಾವು ಎಲ್ಲ ತಿಳ್ಕೊಂಡಿದ್ದೀರ ಅಂತ ತಿಳಿತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ಮುಂದೆ ಬಿಡ್ತಾ ಹೋಗ್ತೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಡಾ.